ಬೇಕಿತ್ತಾ ಇದು? ಬೇಕಿತ್ತಾ ಈಶಾನಿ ಅವರೇ, ರಕ್ಷಕ್ ಅವರೇ, ಆಮೇಲೆ ಸ್ನೇಹಿತವ್ರೆ? ಬೇಕಿತ್ತಾ ಇದು? ಒಳಕಲ್ಲಲ್ಲಿ ಹಾಕೊಂಡು ನೀಟಾಗಿ ನುಣ್ಣಕ್ಕೆ ರುಬ್ಬಿದ್ರು ಸುದೀಪ್ ಸರ್ 3 ಜನನು. ಬಂದ್ವಾ, ನೀಟಾಗಿ ಮಾತಾಡ್ಕೊಂಡ್ವಾ, ಇವಾಗ ಇನ್ನೊಂದು ಚಾನ್ಸ್ ಸಿಕ್ಕಿದೆ, ಇನ್ನೊಂದು ಏನಾದರೂ ಒಂದು ಎಸ್ಟಾಬ್ಲಿಷ್ ಮಾಡ್ಕೊಂಡು ಹೋಗೋಣ. ಇವಾಗ ಸಿಕ್ಕಿರೋ ಒಂದಷ್ಟು ಫೇಮ್ ಜೊತೆ ಇನ್ನೊಂದು ಸ್ವಲ್ಪ ಏನಾದ್ರು ಆ್ಯಡ್ ಆನ್ ಮಾಡ್ಕೊಳ್ಳೋಣ, ಇನ್ನೊಂದು ಸ್ವಲ್ಪ ಏನಾದ್ರು ಗುರುತಿಸ್ಕೊಳ್ಳೋಣ, ಇನ್ನೊಂದು ಸ್ವಲ್ಪ ಇದರ ಅಡ್ವಾಂಟೇಜ್ನ ತಗೊಳ್ಳೋಣ ಅನ್ನೋದನ್ನ ಬಿಟ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಕಾಗೆ ಕಕ್ಕ ನನ್ನ ಬ್ಲ್ಯಾಂಕೆಟ್ ಕೊಡು, ಆಮೇಲೆ ನಿನ್ನನ್ನು ನಾನು ಕಾಪಾಡ್ತಾಯಿದ್ದೀನಿ, ಇದೆಲ್ಲ ಹೇಳ್ಬಿಟ್ಟು ಹಿಂಗೆ ತಗೊಳಾಕೊಂಡು ವೀಕೆಂಡಲ್ಲಿ ಹಿಂಗೆ ರುಬ್ಬಿಸ್ಕೊಳ್ಳೋ ಪ್ರೋಗ್ರಾಮ್ ಬೇಕಾಗಿತ್ತಾ? ಒಂದಷ್ಟು ಪೇಜಲ್ಲಿ ಟ್ರೋಲ್ಸ್ ಎಲ್ಲ ನೋಡ್ತಿದ್ದೆ. ಏನಂದರೆ ಹೊರಗಿದ್ದಿದ್ದ ಕಂಟೆಸ್ಟೆಂಟ್ಸ್ಗಳನ್ನ ಒಳಗಡೆ ಕಳಿಸಿದ್ಯಾರು, ಮತ್ತು ಬಿಗ್ ಬಾಸು, ಆಮೇಲೆ ಅವ್ರು ಮಾತಾಡ್ತಿರುವಾಗ ರಿಸ್ಟ್ರಿಕ್ಟ್ ಮಾಡದೇ ಇದ್ದಿದ್ಯಾರು ಬಿಗ್ ಬಾಸು, ಅವ್ರು ಮಾತಾಡಿದ್ದನ್ನು ತೋರಿಸಿದ್ಯಾರು ಬಿಗ್ ಬಾಸು, ಆಮೇಲೆ ಅದು ತೋರಿಸಿದ್ದಲ್ದೆ ಇವಾಗ ಬಯಸ್ತಾ ಇರೋದು ಯಾರು ಬಿಗ್ ಬಾಸು. ಕೊನೆಗೆ ಎಲ್ಲ ತಪ್ಪನ್ನು ತಗೊಂಡೋಗಿ ಬಿಗ್ ಬಾಸಿಗೆ ಹಿಂಗೆ ಕೂರಿಸ್ಬಿಟ್ರು. ಆಯಿತಾ? ಇವಾಗ ಹೊರಗಡೆ ಇದ್ದವ್ರಿಗೆ ಇನ್ನೊಂದು ಆಪರ್ಚುನಿಟಿ ಕೊಟ್ಟು ಒಳಗಡೆ ಹೋಗಿ ಬರ್ರಪ್ಪ ಅಂತ ಒಳ್ಳೇದನ್ನ ಬಯಸಿದ್ದು ಬಿಗ್ ಬಾಸು, ಅದು ತಪ್ಪ? ಆಮೇಲೆ ರಿಸ್ಟ್ರಿಕ್ಟ್ ಮಾಡಬೇಕಾಗಿತ್ತಂತೆ ಅವ್ರು ಮಾತಾಡ್ತಿರುವಾಗ. ಹೌದು, ಈಶಾನಿ ಅವ್ರ ಕಕ್ಕ ಅನ್ನುವಾಗ ಬಿಗ್ ಬಾಸ್ ಅಂದ್ಬಿಟ್ಟು ಇದು ಬಿಗ್ ಬಾಸ್, ಈಶಾನಿ ಅವರೇ ಕಕ್ಕ ಅನ್ನಬೇಡಿ ಅಂತ ಹೇಳೋಕ್ಕಾಗತ್ತಾ? ಏನು ಮಾತಾಡಿದೆ, ಏನು ಪೋಸ್ಟ್ ಆಗ್ತಿರೋ ಗುರು. ಆಮೇಲೆ ತೋರಿಸಿದ್ಯಾರು ಅವ್ರು ಹೇಳಿದ್ನ? ಹೌದು, ಅವ್ರು ಬಿಗ್ ಬಾಸನ್ನ ಅವ್ರ ಮನೇಲಿ ಕೂತ್ಕೊಂಡು ನೋಡ್ಕೊಳಕ್ಕೆ ಆಗ್ತವ್ರೆ, ತೋರ್ಸೋಕ್ಕೆ ಆಗ್ತವ್ರೆ. ಇವ್ರಿಗೆ ಮಾತಾಡಿದಂತಾರೆ ತೋರಿಸ್ತವ್ರೆ, ಮಾತಾಡದೇ ಇರೋದೇನಾರ ತೋರಿಸ್ತವ್ರೆ ನೀಯ ಅವರೇ ಹುಟ್ಟಾಕೊಂಡು ಏನಂತ ಪೋಸ್ಟ್ ಆಗ್ತಾರೆ. ಆಮೇಲೆ ಇದೆಲ್ಲ ಆದಮೇಲೆ ಬಯಸ್ತಾ ಇರೋದು ಯಾರು ಬಿಗ್ ಬಾಸ್. ಇಷ್ಟೆಲ್ಲ ಮಾಡಿಬಿಟ್ಟು ಬಂದಮೇಲೆ ಬೈದೆ ಇನ್ನೇನು ಸನ್ಮಾನನ ಮಾಡ್ತಾರೆ ಅವ್ರಿಗೆ? ಸನ್ಮಾನ ಮಾಡೋ ಅಂಥದ್ದು ಏನಾರ ಮಾಡೋರ? ಇನ್ನು ಬೈದೆ ಇಷ್ಟು ಜನ ನೋಡಿ ಇಷ್ಟು ಒಪಿನಿಯನ್ ಕೊಟ್ಮೇಲೆ ಅದ್ರ ಬಗ್ಗೆ ಒಂದು ಒಪಿನಿಯನ್ ಹೇಳೋದು ಬೇಡವಾ? ಎಪಿಸೋಡ್ ವಿಚಾರಕ್ಕೆ ಬಂದರೆ ನೀಟಾಗಿ ರುಬ್ಬಿಂಗು ಟ್ರೋಲಿಂಗು ಎಲ್ಲ ಆಗುತ್ತೆ. ಹೌದು, ಅವರು ಹೊರಗಡೆ ಇದ್ದವರು ಒಳಗೆ ಬಂದು ಇವಾಗೇನು ನಮ್ರತ ಅವ್ರಿಗೆ ಹೇಳಿದ್ದಾರೆ, ಕಾರ್ತಿಕ್ ಅವ್ರಿಗೆ ಹೇಳಿದ್ದಾರೆ, ಅದು ಕೆಟ್ಟ ಕಾಣಿಸ್ತಾಯಿತ್ತು, ತಪ್ಪಲ್ಲ, ಆಯಿತಾ? ಆದರೆ ಹೇಳೋ ರೀತಿ ಇದೆಯಲ್ಲ, ಫಸ್ಟ್ ಆಫ್ ಆಲ್ ಸ್ನೇಹಿತವರ ಮನಸ್ಸಲ್ಲಿ ನಮ್ರತ ಅವರಿಗೆ ಹೇಳುವಾಗ ಏನಿತ್ತು ಅಂದರೆ, ನಮ್ರತ ಬೇರೆಯವ್ರ ಜೊತೆ ಸೇರೋಕ್ಕೆ ನಾನು ಬಿಡಲೇಬಾರ್ದು, ಅದನ್ನು ಕೆಟ್ಟ ಕಾಣಿಸ್ತಿದೆ ಅಂತ ಹೇಳಿ ಏನೋ ಅವರಿಂದ ದೂರ ಮಾಡಬೇಕು ಅನ್ನೋ ಒಂದು ಸಣ್ಣ ಇಂಟೆಕ್ಷನ್ ಅಂತೂ ಅವರಲ್ಲಿ ಕಾಣಿಸ್ತೈತೆ ಅದು ಎದ್ದು. ಯಾಕಂದರೆ ಆಯ್ತಪ್ಪ, ಅಲ್ಲಿ ಹೆಗ್ಣನೇ ಹೋಗಿ ನೆನ್ಕೋಣ, ಹೆಗ್ಣ ಹೋಗಿರೋ ದಾರಿಲಿ ಹುಲಿ ಮಾಡಿ ತೋರಿಸಿದ್ದು ಸ್ನೇಹಿತರು, ಆಯಿತಾ? ಅದು ಅಷ್ಟೊಂದು ಅಷ್ಟೊಂದು ಹ್ಯೂಜಾಗಿ ಹಂಗೆ ಕಾಣಿಸ್ತಾ ಇರಲಿಲ್ಲ ಆ ಥಿಂಗು. ಹೌದು, ಕಾಣಿಸ್ತಾಯಿತ್ತು, ಬಟ್ ಅದನ್ನು ಹೇಳಿ ತುಂಬ ದೊಡ್ಡದಾಗಿ ಮಾಡಿದ್ದು ಸ್ನೇಹಿತವರು ಅಂತಲೇ ಅನಿಸುತ್ತೆ, ಆಯಿತಾ? ಹಾಗೆ ಪ್ರತಾಪ್ ಅವರು ಎಲ್ಲ ಒಂದು ಕಡೆ ಡೌನ್ ಆಗಿದ್ರು, ಅವರ ಒಂದು ಸ್ಮಾಲ್ ಫಾಲ್ ಆಗ್ತಾಯಿತ್ತು. ಅವರು ನೀಟಾಗಿ ಎತ್ಕೊಟ್ಟು, ಆಯಿತಾ? 1,00,000 ಲೈಕ್ ಓಕೆ, 1,00,000 ವ್ಯೂಸ್ ಓಕೆ, 1,00,000 ಕಮೆಂಟ್ ತೊಗೊಂಡವ್ರು ಈಶಾನಿ ಅವರು ಅವರ ಇನ್ಸ್ಟಾಗ್ರಾಮು ಒಂದು ಪೋಸ್ಟಲ್ಲಿ. ವಾಟೇ ಏನು ಹೇಳ್ತಾರೆ ಈ ಸಾಧನೆಗೆ, ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಲ್ಲ ಈಶಾನಿ ಅವ್ರಿಗೆ. ಅಲ್ಲಿಗೆ ಗೊತ್ತಾಗೋಗುತ್ತೆ, ಅಲ್ಲಿ ಸುದೀಪ್ ಸರ್ ಅದ್ರ ಮೇಲೆ ಹೇಳಿರೋದು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ, ಅದನ್ನು ಇಟ್ಕೊಬೋದು ಈಶಾನಿ ಅವರು, ಆಯಿತಾ? ಇಲ್ಲಿ ಎಲ್ಲ ಅಲ್ಲಿ 1,00,000 ಕಮೆಂಟ್ಸ್ನ ಓದೋಕ್ಕೆ ಆಯ್ತಲ್ಲಪ್ಪ ನನ್ನ ಕೈಲಿ, ಅದನ್ನ ಹೆಂಗಪ್ಪ ಓದಲಿ ಅನ್ನೋ ಒಂದು ಕನ್ಫ್ಯೂಷನ್ ಏನಾರು ಈಶಾನಿ ಅವ್ರಿಗಿದ್ರೆ, ಈ ಬಿಗ್ ಬಾಸ್ ಈ ಎಪಿಸೋಡ್ನ ನೋಡ್ಬಿಟ್ಟು ಸುದೀಪ್ ಸರ್ ಮಾತನ್ನ ಕೇಳಿಬಿಟ್ರೆ ಅರ್ಥ ಆಗ್ಬಿಡುತ್ತೆ ಅನ್ಸುತ್ತೆ, ಆಯಿತಾ? ಅಲ್ಲಿ ನೆಕ್ಸ್ಟ್ರಾ ಏನಿಲ್ಲ, ಅಲ್ಲೊಂದು ಇನ್ನೂ ಕೆಟ್ಟದಾಗಿ ಸುಮ್ಮನೆ ಯೂಸ್ಲೆಸ್ ಎಲ್ಲ ಬೈದಿರ್ತಾರೆ ಕೆಟ್ಟದಾಗಿ. ಅದನ್ನೆಲ್ಲ ಓದಿ ಮನಸ್ಸಿಗೆಲ್ಲ ಬೇಜಾರು ಮಾಡ್ಕೊಳ್ಳೋಕ್ಕಿಂತ ಇದೊಂದು ಎಪಿಸೋಡು ಸುದೀಪ್ ಸರ್ ಮಾತನ್ನ ಕೇಳಿ ಇವಾಗಲಾದರೂ ಎಚ್ಚೆತ್ಕೊಂಡ್ರೆ ಚೇತರಿಸ್ಕೊಂಡ್ರೆ ಖುಷಿನೇ, ಆಯಿತಾ? ಇವಾಗ ರಕ್ಷಕ್ ಅವರು 21 ವರ್ಷ, ಹೆಂಗಿರ್ಬೇಕು ಹುಡುಗ, ಎಲ್ಲರ ಪ್ರೀತಿನ ಗಳಿಸ್ಬೇಕು, ಎಲ್ಲರಿಗೂ ಗೌರವ ಕೊಡಬೇಕು, ಎಲ್ಲರನ್ನೂ ಪ್ರೀತಿಯಿಂದ ಕಾಣಬೇಕು, ದೊಡ್ಡವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು, ಹೋಗಿರೋ ವೇದಿಕೆಗೆ ಅಷ್ಟು ಹೆಲ್ಪ್ ಮಾಡಿರೋ ವೇದಿಕೆಗೆ ರೆಸ್ಪೆಕ್ಟ್ ಕೊಡಬೇಕು. ಇದನ್ನೆಲ್ಲ ಬಿಟ್ಬಿಟ್ಟು ಅವನು ಇವ್ನು ಹಿಂಗೆ ಮಾಡ್ದ, ನಮ್ಮ ಬ್ಲ್ಯಾಂಕೆಟ್ ಕೊಡೋವನ್ನ ಅವನನ್ನು ನಾನು ಮಂಗಕ್ಕೆ ಬಿಡಲ್ಲ. ನಾನು ಕೊಡಲ ಸ್ಟೇಟ್ಮೆಂಟು, ಹೆಂಗೆ ಕೊಡ್ತೀನಿ ಗೊತ್ತು, ಏನು ಅಂದ್ಕೊಂಬಿಟ್ಟಿದ್ದಾರೆ. ಸೊ ಈ ಎಲ್ಲ ವಿಚಾರ, ಆಮೇಲೆ ಹೊರಗಡೆ ಬೇರೆ ಒಂದು ಇಂಟರ್ವ್ಯೂಲಿ ಅಳ್ತಾ ಕೂತಿದ್ರು, ನಾನು ಯಾರಿಗೂ ಕೆಟ್ಟದ್ದು ಬಯಸಿಲ್ಲ, ಯಾರಿಗೂ ಏನು ಇದು ಮಾಡಿಲ್ಲ. ನೀವು ಯಾರಿಗೂ ಕೆಟ್ಟದ್ದು ಬಯಸಿಲ್ಲ, ಯಾರಿಗೂ ಏನು ಮೋಸ ಮಾಡಿಲ್ಲ, ಅದೆರಡೇ ತಪ್ಪ. ಒಬ್ರಿಗೆ ಮೋಸ ಮಾಡಿಲ್ಲ, ಒಬ್ರಿಗೆ ಕೆಟ್ಟದ್ದು ಬಯಸಿಲ್ಲ, ಅವೆರಡೇ ತಪ್ಪ ಸಮಾಜದಲ್ಲಿ. ಒಬ್ಬರಿಗೆ ರೆಸ್ಪೆಕ್ಟ್ ಕೊಡದೇ ಇರೋದು,
ಅದೂ ತಪ್ಪೇ ಆಯಿತಾ. ಒಂದು ಶೋ ಬಗ್ಗೆ ಹೋಗಿ ಬಂದಿರೋ ಶೋ ಬಗ್ಗೆ ಮಾತಾಡೋದು ಅದು ತಪ್ಪೇ. ಒಬ್ಬ ಸಾಧನೆ ಮಾಡಿರೋ ವ್ಯಕ್ತಿ ಬಗ್ಗೆ ಕೇವಲವಾಗಿ ಮಾತಾಡೋದು ತಪ್ಪೇ. ಇವೆಲ್ಲ ತಪ್ಪುಗಳೇ ಆಯಿತಾ. ಅದನ್ನು ಅರ್ಥ ಮಾಡ್ಕೊಬೇಕು. ಇವನ್ನ ತಪ್ಪುಗಳೇ, ಆ ತಪ್ಪುಗಳನ್ನ ತಿದ್ಕೋಬೇಕು ಅಂತ ಅರ್ಥ ಮಾಡ್ಕೊಬೇಕು. ಸೊ ಆವಾಗ ಇನ್ನೂ ತುಂಬ ಚಿಕ್ಕ ವಯಸ್ಸು. ಸೊ ಮುಂದೆ ಹೋಗ್ತಾ ಹೋಗ್ತಾ ಅವ್ರಿಗೂ ತಿಳ್ಕೊಬೋದು, ಅಲ್ಲ ತಿಳ್ಕೊಬೇಕು. ಆವಾಗಲೇ ಒಳ್ಳೆಯದು. ಇಲ್ಲ ಅಂದರೆ ಹಿಂಗೆ ಇದು ನಡೀತಾನೆ ಇರುತ್ತೆ ರಕ್ಷಕ್ ಲೈಫಲ್ಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಸೊ ಈ ವೀಕಿನ ಫಿನಾಲೆ ಅಂದರೆ ಈ ಸೀಸನ್ನಿನ ಕೊನೆಯ ವಾರದ ಕತೆ ಕಿಚ್ಚನ ಜೊತೆ. ಸೊ ಇವಾಗ ಚಪ್ಪಾಳೆನ ಬಂದ್ಬಿಟ್ಟು ಇಬ್ಬರಿಗೆ ಕೊಟ್ಟಿದ್ದಾರೆ ಸುದೀಪ್ ಸರು. ಹಾಗೆ ಸುದೀಪ್ ಸರ್ ಕೊಟ್ಟಂತಹ ರೀಸನ್, ಹಾಗೆ ಅವರು ಚಪ್ಪಾಳೆ ಕೊಟ್ಟಿದ್ದಂತಹ ವ್ಯಕ್ತಿಗಳು ಅದು ಹೆಂಗೆ ಮ್ಯಾಚ್ ಆಯಿತು ಅಂದರೆ ತುಂಬ ಜೆನ್ಯೂನ್ ಆಗಿತ್ತು. ಹಾಗೆ ಯಾರಿಗೂ ಬೇಜಾರು ಕೂಡ ಆಗಲಿಲ್ಲ. ನಾನು ಅಂದ್ಕೊತಿದ್ದೆ ವಿನಯ್ ಅವ್ರಿಗೆ ಮತ್ತು ಸಂಗೀತ ಅವ್ರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ ಅಂತ ಬಂದಾಗ ಹೆಂಗೆ ಇದು ಈ ವೀಕಲ್ಲಿ ಆ ಥರ ಏನು ಇಲ್ವಲ್ಲ, ಹಂಗೇನಾಗಿಲ್ವಲ್ಲ ಅಂತ ನಾನು ಅಂದ್ಕೊಂಡೆ. ಬಟ್ ಅದ್ರ ಬೇಸಿಸ್ ಮೇಲೆ ಕೊಟ್ಟಿಲ್ಲ. ಓವರಾಲ್ ಈ ಸೀಸನ್ ಏನಿತ್ತು ಅದನ್ನು ಫುಲ್ ಕನ್ಸಿಡರ್ ಮಾಡಿ ಈ ಇಬ್ಬರಿಗೆ ಕೊಟ್ಟಿದ್ದಾರೆ. ಹಾಗೆ ಅವರು ಡಿಸರ್ವಿಂಗ್ ಕೂಡ ಇದ್ದಾರೆ ಆಯಿತಾ. ಹಾಗೆ ಅವ್ರಿಗೆ ಕೊಟ್ಟಂಥ ರೀಸನ್ ಕೂಡ ತುಂಬ ಬ್ಯೂಟಿಫುಲ್ ಆಗಿತ್ತು, ಸುದೀಪ್ ಸರ್ ಕೊಟ್ಟಿದ್ದಂಥ ರೀಸನ್ನು. ಸೊ ಖುಷಿ ಆಯಿತು ಆಯಿತಾ. ವಿನಯ್ ಅವ್ರಿಗೆ ಸಂಗೀತ ಅವ್ರಿಗೆ ಸಿಕ್ಕಿದ್ದು. ಎಂಡ್ ಆಫ್ ದ ಡೇ ಅವರೇ ಈ ಬಿಗ್ ಬಾಸ್ ಸೀಸನ್ 10 ತುಂಬ ಹ್ಯೂಜ್ ಮಾಡಿದ್ದಾರೆ. ಅವರೇ ಅಂತಲ್ಲ, ಅವರು ಇದರಲ್ಲಿ ಸೇರ್ಕೊಂಡಿದ್ದಾರೆ ಆಯಿತಾ. ಅಲ್ಲಿರೋರೆಲ್ಲರೂ ಅಪ್ಪ ಮಾಸ್ಟರ್ ಪೀಸ್ಗಳಪ್ಪ. ಸೀಸನ್ 10ಗೆ ಬಂದಿದ್ದಂಥ ಪ್ರತಿಯೊಬ್ಬ ಕಂಟೆಸ್ಟೆಂಟ್ಸ್ ಕೂಡ ಮಾಸ್ಟರ್ ಪೀಸ್ಗಳು ಆಯಿತಾ. ಯಾರು ಮರೆತರೂ ಈ ಸೀಸನ್ 10ನಲ್ಲಿ 17 ಜನ ಬಂದಿದ್ರು ಅಂದರೆ ಮಿನಿಮಮ್ 10-12 ಜನನಂತೂ ಜನ ಮರೆಯೋದೇ ಇಲ್ಲ. ಅಷ್ಟು ನೆನ್ಪಿಟ್ಕೊಂಡ್ಬಿಡ್ತಾರೆ. ಒಂದೊಂದು ಎಪಿಸೋಡ್ ಒಂದೊಂದು ಯಾವುದೋ ಒಂದು ಟಾಸ್ಕಲ್ಲಿರ್ಬೋದು ಅಥವಾ ಯಾವುದೋ ಒಂದು ಮ್ಯಾಟ್ರಲ್ಲಿ ಎಲ್ಲರೂ ಒಂದು ಮೈಂಡಲ್ಲಿ ಉಳ್ಕೊಂಡ್ಬಿಟ್ಟಿದ್ದಾರೆ. ಸೊ ಅಷ್ಟು ಚೆನ್ನಾಗಿ ಈ ಸೀಸನ್ನಲ್ಲಿ ಎಲ್ಲ ರಿಜಿಸ್ಟರ್ ಆಗಿದ್ದಾರೆ ಜನಗಳ ಮೈಂಡಲ್ಲಿ. ಸೊ ಒಳ್ಳೆಯದಾಗಲಿ ಎಲ್ಲರ ಜೀವನಕ್ಕೆ. ಹಾಗೆ ನಮ್ರತ ಅವರು ಎಲಿಮಿನೇಟ್ ಆಗಿದ್ದಾರೆ ಅಂತ ಒಂದು ನ್ಯೂಸ್ ಇದೆ. ಸೊ ನೋಡಬೇಕು ಅದು ಎಷ್ಟು ಸತ್ಯ ಏನು ಅಂತ ಹೇಳ್ಬಿಟ್ಟು. ಓಕೆ ಆಯಿತಾ. ಫಿನಾಲೆ ಇಷ್ಟು ಹತ್ತತ್ರ ಬಂದಿದ್ದಾರೆ ಅಂದಾಗ ಓಕೆ, ಇದೆಲ್ಲ ಆಗುತ್ತೆ. ಫೈನಲಿ ಒಬ್ಬರಷ್ಟೇ ಗೆಲ್ಲಬೇಕು. ನನ್ನ ಪ್ರಕಾರ 7 ಜನನೂ ತುಂಬ ಡಿಸರ್ವಿಂಗ್ ಇದ್ದಾರೆ ಆಯಿತಾ. ಹಾಗೆ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಮಾಡಿಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ ಹಾಗೆ ಹೋಗಿಬಿಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್.